ಡೀಟೇಲ್ಸ್ಗೆ. ಇನ್ನು ಗ್ಯಾರಂಟಿ ಹೊರೆಯಿಂದ ಸರ್ಕಾರ ಬಳಲ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮತ್ತೊಮ್ಮೆ ಕಾಡೋದಕ್ಕೆ ಶುರುವಾಗಿದೆ. ಯಾಕೆ ಅಂತಂದ್ರೆ ಗ್ಯಾರಂಟಿಯಿಂದಾಗಿ ಬೇರೆ ಸ್ಕೀಮ್ಗಳಿಗೆ ದುಡ್ಡು ಸಿಗ್ತಾ ಇಲ್ವಾ, ರಸ್ತೆ ಬೇಕಾದ್ರೆ ಅಕ್ಕಿ ಬೇಡ ಅಂತ ಹೇಳಿ ಅಂತ ಶಾಸಕರು ಹೇಳಿರುವಂಥದ್ದು. ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಕ್ಕಿ ಬೇಡ ಏನು ಬೇಡ ಅನ್ನಿ ರಸ್ತೆಯನ್ನ ಮಾಡ್ತೀವಿ ಈ ರೀತಿಯಾಗಿ ಹೇಳಿದ್ದಾರೆ. ಅಕ್ಕಿ ಹಣದಲ್ಲೇ ರಸ್ತೆಯನ್ನ ಮಾಡ್ತೀವಿ ಅಂತ ರಾಯರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಗ್ಯಾರಂಟಿ ಬೇಡ ಅಂತ ಹೇಳಿ ಅಂತ ಶಾಸಕರು ಹೇಳಿಕೆಯನ್ನು ಕೊಟ್ಟಿರೋದು. ಶಾಲಾ ಕೊಠಡಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೂಕನೂರಿನ ಯಾರವಣಕಿ ಗ್ರಾಮದಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಕ್ಕಿ ಬೇಡ, ನಮ್ಗೆ ಏನು ಬೇಡ್ರಿ, ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೀನಿ. ಸಿದ್ದರಾಮಯ್ಯಗೆ ಸಲಹೆ ಕೊಟ್ಟು ಬಿಡ್ತೇನೆ, ನಮ್ಮ ಜನ ಬೇಡ ಅಂತಾರ್ರಿ ಅಂತ ಹೇಳ, ನಿಂದ ಹೆಸರು ಹಾಕಿಬಿಡ್ತಾನೆ ಅಲ್ಲಿ. ನಾನು ಮುಂದಿನ ದಿನ ಮಾಡಿಕೊಡ್ತೇನೆ. ಸ್ವಲ್ಪ ಅರ್ಜೆಂಟ್ ತಡಿ, ಇನ್ನು 3 ವರ್ಷ ಐತಿ ಹಳ್ಳಿ ರಸ್ತೆ ಮಾಡ್ಸೋಣ. ಇವೇನಾಗಿದೆ, ಈ ರೋಡ್ ಡಾಂಬರ್ ಮಾಡಬೇಕು, ಅದು ಸ್ವಲ್ಪ ಕಷ್ಟ. ಗ್ರಾಮೀಣ ರಸ್ತೆಗಳು ಭಾಳ ಅದಾವ, ಭಾಳ ಕಷ್ಟ. ಮಾಡಿಕೊಡ್ತೇನೆ, ಯಾಕಂದ್ರೆ ಎಲ್ಲ ಮಾಡಿಬಿಟ್ಟಿವಿ. ಇಲ್ಲಿ ತಿಳ್ಕೊಳ್ಳಿ, ನಿಮ್ಗೆಲ್ಲ ಗೊತ್ತಾಗಬೇಕು. ಸರಿ ಮಾಡೋಣ. ಅಕ್ಕಿ ಬೇಡ, ನಮ್ಗೆ ಏನು ಬೇಡ್ರಿ, ಹಳ್ಳಿ ರಸ್ತೆ ಮಾಡಿ. ಇನ್ನು ರಸ್ತೆ ಬೇಕಿದ್ರೆ ಅಕ್ಕಿ ಬೇಡ ಅಂತ ಹೇಳಿ ಅನ್ನುವಂತಹ ಮಾತನ್ನು ಹೇಳಿದಂತಹ ರಾಯರೆಡ್ಡಿ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆ ಬದಲಾವಣೆಯ ಪ್ರಶ್ನೆಗೆ ಇಲ್ಲ ಅಂತ ಹೇಳಿದ್ದಾರೆ. ರಾಯರೆಡ್ಡಿ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆ ಬಡವರ ಕಾರ್ಯಕ್ರಮ. ಗ್ಯಾರಂಟಿ ಬಡವರಿಗೆ ಆರ್ಥಿಕ ಶಕ್ತಿ ತುಂಬಲಿದೆ. ಗ್ಯಾರಂಟಿ ಯೋಜನೆ ಬದಲಿಸುವಂತಹ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. ರಸ್ತೆ ಸೇತುವೆಗೆ ಎಲ್ಲಾ ಶಾಸಕರಿಗೂ ಕೂಡ ಅನುದಾನ ಕೊಡಲಾಗುತ್ತೆ. ಬಿಜೆಪಿ ಜೆಡಿಎಸ್ ಶಾಸಕರಿಗೂ ಕೂಡ ಅನುದಾನವನ್ನ ಕೊಟ್ಟಿದ್ದೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಯೋಜನೆಗಳನ್ನ ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ. ಗ್ಯಾರಂಟಿ ಯೋಜನೆಗಳು ಬಡವರು ಕಾರ್ಯಕ್ರಮಗಳು, ಎಲ್ಲ ಜಾತಿ ಬಡವರು ಮಾಡ್ತಕ್ಕಂಥ ಕಾರ್ಯಕ್ರಮಗಳು. ಅವು ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯಕ್ರಮಗಳು. ಅವನ್ನು ಮಾಡೋ ಪ್ರಶ್ನೆನೇ ಇಲ್ಲ. ನಾವು ಈ ಸಾರಿ ಪ್ರತಿ MLAಗೆ ರಸ್ತೆಗಳಿಗೆ, ಬ್ರಿಡ್ಜ್ಗಳು ಮಾಡಲಿಕ್ಕೆ, ಗ್ರಾಮೀಣ ರಸ್ತೆಗಳು ಮಾಡಲಿಕ್ಕೆ ಅವ್ರಿಗೆ ಸ್ವಲ್ಪ ಹಣ ಕೊಡ್ತಾ ಇದ್ದೀವಿ. ಎಲ್ಲ MLAಗಳಿಗೂ ಕೊಡ್ತಾ ಇದ್ದೀವಿ, BJP MLAಗಳಿಗೂ ಕೊಡ್ತಾ ಇದ್ದೀವಿ, JDS MLAಗಳಿಗೂ ಕೂಡ ಕೊಡ್ತಾ ಇದ್ದೀವಿ. ಇನ್ನು ಬಿಜೆಪಿಗೆ ಈ ಮೂಲಕ ಬ್ರಹ್ಮಾಸ್ತ್ರವನ್ನು ಕೊಟ್ಟ ರಾಯರೆಡ್ಡಿ ಅವರು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಉದ್ಭವ ಆಗಿದೆ. ರಾಯರೆಡ್ಡಿ ಹೇಳಿಕೆಗೆ ವಿಜಯೇಂದ್ರ ವ್ಯಂಗ್ಯವಾಡಿದ್ದಾರೆ. ರಾಯರೆಡ್ಡಿಯದ್ದು ಅಹಂಕಾರದ ಮಾತು. ರಾಯರೆಡ್ಡಿಗೆ ಆರ್ಥಿಕ ಪರಿಸ್ಥಿತಿ ಹೆಚ್ಚು ಮಾಹಿತಿ ಇಲ್ಲ. ನೌಕರರಿಗೆ ಸಂಬಳ ಕೊಡಲು ಸರ್ಕಾರಕ್ಕೆ ಆಗ್ತಾ ಇಲ್ಲ. ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ. ನೌಕರರಿಗೆ ಸಂಬಳ ಕೊಡೋದಕ್ಕೆ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಗ್ಯಾರಂಟಿ ಹೆಸರಲ್ಲಿ ಅಧಿಕಾರಕ್ಕೆ ಬಂದು ಏನೂ ಮಾಡಿಲ್ಲ ಅಂತ ವಿಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಬಸವರಾಜರೆಡ್ಡಿ ಅವರು ರಾಜ್ಯದ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ವಾಸ್ತವಿಕ ಸತ್ಯವನ್ನು ತೆರೆದಿಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಅವರ ಸಲಹೆಗಾರರು ಕೂಡ ಹೌದವರು, ಆರ್ಥಿಕ ಸಲಹೆಗಾರರು. ಅಂದ್ರೆ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಅವ್ರಿಗೆ ಹೆಚ್ಚು ಮಾಹಿತಿ ಇದೆ. ಸರ್ಕಾರಿ ನೌಕರರಿಗೆ ಸಂಬಳವನ್ನು ಕೂಡ ಸರಿಯಾದ ಸಮಯಕ್ಕೆ ಕೊಡೋದಕ್ಕೆ ರಾಜ್ಯ ಸರ್ಕಾರದ ಕಡೆಯಿಂದ ಆಗ್ತಾ ಇಲ್ಲ. ಇವತ್ತು ಬಸವರಾಜರೆಡ್ಡಿ ಅಂತವ್ರು ರಸ್ತೆಗಳಾಗಬೇಕು, ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಬೇಕು ಅಂತ ಹೇಳಿದ್ರೆ ಗ್ಯಾರಂಟಿಗಳನ್ನ ಬಿಡಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಅಹಂಕಾರದ ಮಾತು. ಗ್ಯಾರಂಟಿಗಳ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂತ ಸಿದ್ದರಾಮಯ್ಯ ಸರ್ಕಾರ ಅವರ ಆರ್ಥಿಕ ಸಲಹೆಗಾರರ ಮುಖೇನ ಇದನ್ನ ರಾಜ್ಯದ ಜನರಿಗೆ ತಿಳಿಸ್ತಕ್ಕಂಥ ಕೆಲಸನ ಅವ್ರು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ನಾನಿವತ್ತು ಮೈಸೂರಿನಲ್ಲಿ ಇವತ್ತು ಕೂತ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇನೆ. ನಾನು ಸವಾಲಾಗ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ. ಈ 2 ವರ್ಷದಲ್ಲಿ ಮೈಸೂರು ಜಿಲ್ಲೆಗೆ ಏನ್ ಕೊಡುಗೆ ಕೊಟ್ಟಿದ್ದನ್ನ ಪ್ರಶ್ನೆ ಮಾಡೋದಿಲ್ಲ, ಅದು ಬರೋದೆಲ್ಲ ಪ್ರಶ್ನೆ ಮಾಡುತ್ತೇನೆ. ಹಿಂದೆ 5 ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರಲ್ಲ, ಸಾಂಸ್ಕೃತಿಕ ನಗರ ಇವತ್ತು ಮೈಸೂರು ಚಾಮರಾಜನಗರ ಜಿಲ್ಲೆಗೆ ಅಭಿವೃದ್ಧಿಗೆ ಎಷ್ಟು ಕೋಟಿ ಅನುದಾನವನ್ನು ನೀಡಿದ್ದಾರೆ. ಇನ್ನು ರಾಯರೆಡ್ಡಿ ಹೇಳಿಕೆಗೆ ಪ್ರತಾಪ್ ಸಿಂಹ ಪ್ರಶ್ನೆ ಮಾಡಿದ್ದಾರೆ. ಗ್ಯಾರಂಟಿ ನೀಡುವಾಗ ಅಭಿವೃದ್ಧಿ ಇಲ್ಲ ಅನ್ನುವಂಥ ಮಾತನ್ನೇನಾದ್ರೂ ಹೇಳಿದ್ರಾ ಅಂತ ಪ್ರಶ್ನಿಸಿದ್ದಾರೆ. ಗೃಹಲಕ್ಷ್ಮಿ ಕೊಡ್ತೀವಿ, ರಸ್ತೆ ಅಭಿವೃದ್ಧಿ ಇಲ್ಲ ಅನ್ನುವಂಥ ಮಾತನ್ನ ಮೊದಲೇನಾದ್ರೂ ಹೇಳಿದ್ರಾ ಅಂತ ಕೇಳಿದ್ದಾರೆ. ಕಾಕಾ ಸಾಹೇಬಾಗೂ ಫ್ರೀ, ಎಲ್ರಿಗೂ ಫ್ರೀ ಅಂತ ಹೇಳಿದ್ರು. ಉಪಚುನಾವಣೆಯ ಬಳಿಕ ಏನೂ ಕೊಡ್ತಾ ಇಲ್ಲ, ಎಲ್ರಿಗೂ ಫ್ರೀ ಅಂತ ಹೇಳಿದ್ರಿ, ಈಗ ಹಣ ಕೊಡಿ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರತಾಪ್ ಸಿಂಹ.
ಅಲ್ಲ ನೀವು ಹಾಗಾದ್ರೆ ನೀವು ಚುನಾವಣೆ ಪ್ರಣಾಳಿಕೆನಲ್ಲಿ ನೀವು ಊರೂರಿಗೆ ಹೋಗಿ ಕಾಕಾ ಪಾಟೀಲ್ ನಿಂಗೂ ಕೊಡ್ತೀನಿ ಕಣಯ್ಯ ಫ್ರೀ, ಮಾದಪ್ಪ ನಿಂಗೂ ಕೊಡ್ತೀನಿ ಕಣಯ್ಯ, ನಿನ್ನ ಹೆಂಡ್ರಿಗೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಆಗ ನಿಮ್ಮ ಹೆಂಡ್ರಿಗೆ 2,000 ರೂಪಾಯಿ ಕೊಡ್ತೀನಿ, ನಿಮಗೆ 200 ಯೂನಿಟ್ ವಿದ್ಯುತ್ತನ್ನು ಫ್ರೀ ಕೊಡ್ತೀನಿ, ಅಕ್ಕಿನ 5 kg ಕೊಡ್ತೀನಿ, ಇಷ್ಟನ್ನು ಮಾತ್ರ ಹೇಳಿದ್ರ? ರೋಡ್ ಕೊಡಲ್ಲ, ನೀರು ಕೊಡಲ್ಲ, ಕರೆಂಟ್ ಕೊಡಲ್ಲ, ಏನೂ ಕೊಡಲ್ಲ, ಇದನ್ನು ಮಾತ್ರ ಕೊಡ್ತೀನಿ ಅಂತ ಹೇಳಿದ್ರ? ಎಲ್ಲದನ್ನೂ ಕೊಡ್ತೀನಿ ಅಂತ ಹೇಳಿದ್ರಿ ತಾನೆ. ಇವಾಗ ನಡ್ಕೊಳ್ಳಿ ಅದ್ರ ತಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.